ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಸ್ಲ್ಯಾಂಟಿಂಗ್ ಪಫ್ ಸ್ಟಿಚ್ ಯೂಸ್ ಮಾಡಿಕೊಂಡು ಮಾಡೋಂಥ ಡಿಸೈನು. ತುಂಬ ಸುಂದರವಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುವಂತಹ ಡಿಸೈನ್ ಇದು. ನೋಡಿ, ಇದೀಗ ಬೇಸ್ ಲೈನ್ ಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ ಸ್ಟಾರ್ಟಿಂಗಲ್ಲಿ 3 ಸತಿ 3 ಚೈನು, ಆಮೇಲೆ ಬೀಡ್ ಹಾಕಿದ ಮೇಲೆ 5 ಸತಿ. ನಾನು ಇದರಿಂದ ಮೊದಲೇನು ಎಲ್ಲ ಬೇಸ್ಗಳು ಇದೇ ಥರ ಮಾಡಿದ್ದೀನಿ. ಬ್ರೈಡಲ್ ಸ್ಯಾರಿ ಕುಚ್ಚುಗಳು, ಡಬಲ್ ಆರ್ಚ್ ಕುಚ್ಚುಗಳಿಗೆ ಸ್ಟಾರ್ಟಿಂಗಲ್ಲಿ ನೋಡಿ 3 ಸಾರಿ 3 ಚೈನ್ ಮಾಡಿದ್ದೀನಿ, 3 ಬ್ಲಾಕು. ಆಮೇಲೆ ಬೀಡ್ ಹಾಕಿದ ಮೇಲೆ 5 ಸಾರಿ 5 ಬ್ಲಾಕು, 3 ಚೈನು ಅಷ್ಟೇ ಹಾಕ್ಕೊಂಡು ಬರೋದು. ಮತ್ತು ಬೀಡು, ಮತ್ತು 5 ಸಾರಿ 2 3 4 5 ಬೀಡು, ಆ ಥರ ಹೋಗೋದು. ಈಗ ನೋಡಿ, ಸ್ಟಾರ್ಟಿಂಗ್ ಅಂತ ಇಟ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ 3 ಸಾರಿ 3 ಚೈನ್. ಈಗ 3 ಚೈನ್ ಒಂದು ಸಾರಿ ಮಾಡಿ ಲಾಕ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಲಾಕ್ ಮಾಡಿದ ಮೇಲೆ 3 ಚೈನ್ ಹಾಕ್ಕೊಂಡು ಒಂದು ಸಾರಿ ಲಾಕ್ ಮಾಡಿದೆ. ಎರಡನೇ 3 ಚೈನು, ಮತ್ತು ಇನ್ನೊಂದು ಸಾರಿ 3ನೇ ಸಾರಿ 3 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನಾನು ಎಲ್ಲ ಡಬಲ್ ಆರ್ಚ್ ಕುಚ್ಚುಗಳಿಗೆ, ಅಂದರೆ ಬ್ರೈಡಲ್ ಸ್ಯಾರಿ ಕುಚ್ಚುಗಳಿಗೆಲ್ಲ ಇದೇ ಬೇಸ್ ಹಾಕ್ಕೊಳ್ಳೋದು. ಮತ್ತು ಒಂದು ಬೀಡ್ ಸೇರಿಸ್ಕೊಳ್ಳಿ, ದೊಡ್ಡ ಬೀಡು, ರೌಂಡ್ ಬೀಡು, ಯಾವುದೇ ಶೇಪಿನ ಬೀಡ್ ಸೇರಿಸ್ಕೋಬೋದು ನೀವು ಆರ್ಚ್ಗೆ. ಇದನ್ನು ಲಾಕ್ ಮಾಡಿ, ಬೀಡ್ ಲಾಕ್ ಮಾಡಿ ಸೀರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಬಟ್ಟೆಗೆ. ಮತ್ತು 5 ಸಾರಿ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಮಾತ್ರ 3 ಸಾರಿ, ಮಿಡ್ಲಲ್ಲೆಲ್ಲ 5 ಸಾರಿ, ಬೀಡಾದಮೇಲೆ 5 ಸಾರಿ, ಬೀಡಾದಮೇಲೆ 5 ಸಾರಿ, ಆ ಥರ ಮಾಡ್ತಾ ಹೋಗೋದು ಅಷ್ಟೇ. ಇದರಲ್ಲಿ ಯಾವುದೇ ಕನ್ಫ್ಯೂಸ್ ಆಗೋಲ್ಲ ನಿಮಗೆ, ಹೆಚ್ಚು ಕಡಿಮೆ ಮಾಡೋದಿಲ್ಲ, ಎಲ್ಲ ಒಂದೇ ರೀತಿ ಹೋಗುತ್ತೆ. 3 ಚೈನ್ ಮಾತ್ರ ಹಾಕ್ಕೊಳ್ಳೋದು. 3 ಚೈನ್ ಹಾಕ್ಕೊಳ್ಳಿ, 5 ಸಾರಿ ಈ ಥರ 3 ಚೈನು ಲಾಕು, 3 ಚೈನು ಲಾಕು, ಆಮೇಲೆ ಬೀಡ್ ಸೇರಿಸಿ ಅಷ್ಟೇ. ನನ್ನ ಮೊದಲಿನ ವೀಡಿಯೋಗಳು ನೀವು ನೋಡಿದರೆ ಗೊತ್ತಾಗ್ಬೋದು, ತುಂಬ ಬ್ರೈಡಲ್ ಡಿಸೈನ್ಗಳು ನಾನು ಮಾಡಿದ್ದೀನಿ. ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಅದಾಗೆ ಅದು ಇದು ಆಗತ್ತೆ, ಸಜೆಸ್ಟ್ ಆಗ್ತಾ ಇರತ್ತೆ, ನೋಡ್ಬೋದು. ನೋಡಿ, ಇನ್ನೊಂದು ಸಾರಿ ಆಗಬೇಕು. 1 2 3 ಚೈನು ಲಾಕ್. ನೋಡಿ, ಈ ಥರ 1 2 3 4 5 ಸಾರಿ ಮಾಡಿದ ಮೇಲೆ ಈಗ ದೊಡ್ಡ ಬೀಡು ಸೇರಿಸ್ಕೊಳ್ತಾ ಇದ್ದೀನಿ, ರೌಂಡ್ ಬೀಡು. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ, ಮತ್ತು 5 ಸಾರಿ 3 ಚೈನು. ಹಿಂಗೆ ಇಡೀ ಸೀರೆ ಮಾಡ್ಕೊಂಡು ಹೋಗಬೇಕು. ಬೇಸ್ ಲೈನ್ ಇದು ಎಂಡ್ವರೆಗೂ ಮಾಡಿದ್ದೀನಿ. ಎಂಡಲ್ಲಿ 3 ಸಾರಿ 1 2 3 ಸಾರಿ 3 ಚೈನ್ ಮಾಡ್ಕೊಂಡಿದ್ದೀನಿ. ಈಗ ಈ ಥರ 3 ಸಾರಿ 3 ಚೈನ್ ಆದಮೇಲೆ 4 ಚೈನ್ ಹಾಕ್ಕೋಬೇಕು. 3 4 ಚೈನ್, ಇನ್ನೊಂದು ಚೈನು, 4 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಬೇಕು. ಅದು ಒಂದು ಟರ್ನಿಂಗ್ ಚೈನು, ಬಾಕಿ 3 ಆ ಚೈನ್ನ ಮೇಲೆ ಚೈನ್ ಮಾಡಿಕೊಂಡು ಆ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. 3 ಚೈನ್ನ ಲಾಕ್ ಇದೆಯಲ್ವ, ಅಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಇದೆ, 3 ಚೈನ್ನ ಮೇಲೆ 3 ಚೈನು, ಎಲ್ಲ ಚೈನ್ಗಳ ಮೇಲೆಲ್ಲ ಚೈನ್ ಮಾಡಿಕೊಡಿ. 3 ಚೈನ್ ಮಾಡ್ಕೊಳ್ಳೋದು, ಲಾಕ್ ಮಾಡೋದು ಅದರ ಲಾಕಲ್ಲಿ. ನೆಕ್ಸ್ಟ್ 3 ಚೈನು, ಬೀಡ್ ಪಕ್ಕ ಲಾಕ್ ಇರುತ್ತೆ ನೋಡಿ, ಅದರಲ್ಲಿ ಲಾಕ್ ಮಾಡ್ಕೊಳ್ಳಿ, ಸೇರಿಸ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಬೀಡ್ ಸುತ್ತಲೂ ಎಷ್ಟು ಚೈನ್ ಬರುತ್ತೆ ಅಷ್ಟು ಚೈನ್ ಹಾಕ್ಕೋಬೇಕು. ನೀವು ಹಾಕಿರೋ ಬೀಡ್ ಹೊಂದ್ಕೊಂಡಿರುತ್ತೆ. ಇಲ್ಲಿ ನಾನು 5 ಚೈನ್ ಹಾಕ್ಕೊಂಡಿದ್ದೀನಿ. ಈ ಬೀಡ್ಗೆ ಕರೆಕ್ಟ್ ಆಗುತ್ತೆ. ಇದರ ಬೀಡನ್ನು ಆ ಕಡೆ ಇರುತ್ತೆ, ಬೀಡ್ನ ಆ ಕಡೆ ಲಾಕ್ ಇರುತ್ತಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಆ ಲಾಕಿನ ಒಳಗಡೆ ಸೇರಿಸ್ಕೊಳ್ಳಿ. ಆಮೇಲೆ ಎಲ್ಲ ಬೀಡ್ಗಳ ಮೇಲೆ, ಚೈನ್ಗಳ ಮೇಲೆ ಚೈನ್ ಹಾಕ್ಕೊಂಡು ಬೀಡ್ನ ಮೇಲೆ ಸುತ್ತಲೂ 5 ಚೈನ್ ಹಾಕ್ಕೊಂಡು ಹೋಗ್ಬೇಕು ಇಡೀ ಎಂಡ್ವರೆಗೂ. 3 ಚೈನು ಲಾಕು, ಮತ್ತು 3 ಚೈನು, ಆ ಥರ ಚೈನ್ಗಳ ಮೇಲೆಲ್ಲ ಚೈನ್ ಹಾಕ್ಕೊಂಡು ಬೀಡ್ ಪಕ್ಕವರೆಗೂ ಚೈನ್ನ ಮೇಲೆಲ್ಲ ಚೈನ್ ಮಾಡ್ಕೊಂಡು ಹೋಗಿ, ಆಮೇಲೆ ಬೀಡ್ ಸುತ್ತಲೂ ಚೈನ್ ಹಾಕಿ ಎಂಡ್ವರೆಗೂ ಇದೇ ಥರ ಮಾಡಿದ್ದೀನಿ. ನೋಡಿ, ಈ ಥರ ಬರುತ್ತೆ. ಈಗ ಎಂಡಲ್ಲಿ ಮತ್ತೆ 4 ಚೈನ್ ಹಾಕಿ ಫ್ರಂಟ್ ಸೈಡಿಗೆ ಬನ್ನಿ. ಇದೀಗ ಬ್ಯಾಕ್ ಸೈಡಿಂದ ನಾನು ಚೈನ್ ಹಾಕಿರೋದು. ಸ್ಟಾರ್ಟಿಂಗು ಫ್ರಂಟ್ ಸೈಡಲ್ಲಿ ಹಾಕಿದ್ದೀನಿ, ಆಮೇಲೆ ಟರ್ನ್ ಮಾಡಿ ಬ್ಯಾಕ್ ಸೈಡಲ್ಲಿ ಹಾಕಿದೆ. ಈಗ ಮತ್ತೆ 4 ಚೈನ್ ಹಾಕ್ಕೊಂಡು ಫ್ರಂಟಿಗೆ ಬರ್ತೀನಿ. ಈ ಕಾರ್ನರಲ್ಲಿ ಟರ್ನ್ ಮಾಡುವಾಗ 4 ಚೈನ್ ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ 3 ಚೈನು. ಲಾಕಲ್ಲಿ ಲಾಕ್ ಮಾಡಿದ್ದೀನಿ, 3 ಚೈನ್ ಹಾಕ್ಕೊಂಡು. ಈಗ ಮತ್ತೆ ಇನ್ನೊಂದು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಎರಡನೇದು ನಾವು ಫಸ್ಟಿಗೆ 3 ಅಲ್ವಾ ಹಾಕಿರೋದು, 3 ಬ್ಲಾಕ್ ಅಲ್ವಾ, 2 ಬ್ಲಾಕು 3 ಚೈನ್ ಮಾಡಿ ಲಾಕ್ ಮಾಡಿ. ಥರ್ಡ್ ಬ್ಲಾಕಲ್ಲಿ
ಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಮೂರು ಚೈನ್ ಇರುತ್ತಲ್ವ ಅಲ್ಲಿ ಬೀಡ್ ಪಕ್ಕದ 3 ಚೈನಲ್ಲಿ. ಈಗ ಬೀಡ್ನ ಮೇಲಿನ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಬೀಡ್ನ ಸುತ್ತಲೂ ಚೈನ್ ಹಾಕಿದ್ದೀವಲ್ವ 5 ಚೈನು, ಅದರಲ್ಲಿ ಒಂದು ಡಬಲ್ ಕ್ರೋಶೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಡಬಲ್ ಕ್ರೋಶೆ, ಎರಡನೇ ಡಬಲ್ ಕ್ರೋಶೆ ಮಾಡ್ತೀನಿ. ಅಲ್ಲಿ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್ ಇರುತ್ತಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ, ಮೆಟಲ್ ಬೀಡ್, ಸ್ಮಾಲ್ ಬೀಡ್. ಆಮೇಲೆ ನೆಕ್ಸ್ಟ್ ಒಂದು ವಿದೌಟ್ ಬೀಡ್ ಪ್ಲೇನಾಗಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ಬೀಡ್ ಸೇರಿಸ್ತಾ ಇಲ್ಲ. ಅದರ ನೆಕ್ಸ್ಟು ಡಬಲ್ ಕ್ರೋಶೆ ಮಾಡಿ ಬೀಡ್ ಸೇರಿಸ್ತಾ ಇದ್ದೀನಿ. ಅಂದರೆ ಒಂದು ಬಿಟ್ಟು ಒಂದಕ್ಕೆ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಒಂದು ಸುಮ್ಮನೆ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಡಬಲ್ ಕ್ರೋಶೆ. ಅದರ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ ಹಾಕಿ ಬೀಡ್ ಸೇರಿಸ್ತೀನಿ. ಅದರ ನೆಕ್ಸ್ಟು ಬರೀ ಡಬಲ್ ಕ್ರೋಶೆ, ಇದೇ ಥರ. ಅದರ ನೆಕ್ಸ್ಟು ಬೀಡು, ಹೀಗೆ ಮಾಡ್ತಾ ಹೋಗ್ತೀನಿ. ಈಗ ಒಂದು ಬಿಟ್ಟು ಒಂದಕ್ಕೆ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬ್ರೈಡಲ್ ಸೀರೆಗಳಿಗೆಲ್ಲ ಚೆನ್ನಾಗಿ ಮಾಡ್ಬೋದು ಸ್ನೇಹಿತರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ. ಡಬಲ್ ಕ್ರೋಶೆ ಬೀಡು, ಡಬಲ್ ಕ್ರೋಶೆ ಬೀಡು, ಅಂದರೆ ಒಂದು ಬಿಟ್ಟು ಒಂದಕ್ಕೆ ಒಂದು ಪ್ಲೇನ್ ಡಬಲ್ ಕ್ರೋಶೆ, ಅದರ ನೆಕ್ಸ್ಟು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಅದರ ನೆಕ್ಸ್ಟು ಪ್ಲೇನ್ ಡಬಲ್ ಕ್ರೋಶೆ, ಬೀಡ್ ಸೇರಿಸ್ಕೊಳ್ತಾ ಇಲ್ಲ. ಅದರ ನೆಕ್ಸ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ನೋಡ್ಕೊಳ್ಳಿ, ನೀವು ಹಾಕಿರೋ ಬೀಡ್ ಹೊಂದ್ಕೊಂಡಿರುತ್ತೆ, ಎಷ್ಟು ಬರುತ್ತೆ ಅಷ್ಟೇ ಹಾಕ್ಕೊಳ್ಳಿ. ತುಂಬ ಟೈಟು ಬೇಡ, ತುಂಬ ಲೂಸ್ ಬೇಡ, ನೋಡ್ಕೊಂಡು ಹಾಕ್ಕೋಬೇಕು ನೀವು. ಬೀಡು, ಇನ್ನೊಂದು ಪ್ಲೇನು, ಈಗ ನೆಕ್ಸ್ಟ್ 3 ಚೈನಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ಕೊನೆಯದು ಪ್ಲೇನ್ ಬಂದಿರಬೇಕು. ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಪ್ಲೇನ್ ಇರುತ್ತೆ. ಒಂದು ಬಿಟ್ಟು ಒಂದಕ್ಕೆ ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ಅದನ್ನು ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಬರುತ್ತೆ. ಒಂದು ಪ್ಲೇನ್ ಡಬಲ್ ಕ್ರೋಶೆ, ಒಂದು ಬೀಡು, ಒಂದು ಡಬಲ್ ಕ್ರೋಶೆ, ಒಂದು ಬೀಡು, ಆ ಥರ ಮಾಡ್ತಾ ಹೋಗಬೇಕು. ರೌಂಡಾಗಿ ಚೆನ್ನಾಗಿ ಬರುತ್ತೆ ಇದು. ಈಗ ನೆಕ್ಸ್ಟು 3 ಚೈನ್ಗಳೆಲ್ಲ ಹಾಗೆ ಮಾಡ್ಕೊಳ್ಳಿ. 3 ಚೈನು ಲಾಕು, 3 ಚೈನ್ ಲಾಕು, ಬೀಡ್ ಪಕ್ಕವರೆಗೂ, ನೆಕ್ಸ್ಟ್ ಬೀಡ್ ಪಕ್ಕವರೆಗೂ ಈ ಥರ. ಇನ್ನೊಂದು 3 ಚೈನು, 1 2 3 ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು 3 ಚೈನ್ ಇದೆಯಲ್ವ ಬೀಡ್ ಪಕ್ಕದಲ್ಲಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ ಬೀಡ್ನ ಮೇಲೆ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ ಬೀಡು, ಅಂದರೆ ಒಂದು ಪ್ಲೇನ್ ಡಬಲ್ ಕ್ರೋಶೆ, ಒಂದು ಬೀಡು, ಒಂದು ಪ್ಲೇನ್ ಡಬಲ್ ಕ್ರೋಶೆ, ಒಂದು ಬೀಡು, ಈ ಥರ ಮಾಡ್ತಾ ಹೋಗಿ. ಈಗ ಇನ್ನೊಂದು ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಡಬಲ್ ಲಾಕ್ ಮಾಡಿ ಸೇರಿಸ್ತಾ ಇದ್ದೀನಿ ಈ ಥರ. ಮತ್ತು 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದು ಕುಚ್ಚಿಗೆ ಫಸ್ಟ್ 3 ಚೈನು. ಈಗ ನೆಕ್ಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈಗ ಆರ್ಚ್ ಇದೆಯಲ್ವ, ಆರ್ಚಲ್ಲಿ ಫಸ್ಟ್ ಪ್ಲೇನ್ ಡಬಲ್ ಕ್ರೋಶೆ ಇದೆಯಲ್ವ, ಅದರ ಮೇಲೆ ಒಂದು ಡಬಲ್ ಕ್ರೋಶೆ, ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಅಲ್ಲಿ ಬೀಡ್ ಹಾಕ್ಕೊಂಡಿಲ್ಲ ಅಲ್ಲಿ. ಈಗ ಇದಕ್ಕೊಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ಡಬಲ್ ಕ್ರೋಶೆ ಹಾಕಿಬಿಟ್ಟು. ಈಗ ಕ್ರೋಶೆಗೆ ದಾರ ಸುತ್ತಕೊಂಡು ಈ ಡಬಲ್ ಕ್ರೋಶೆಯ ಬ್ಯಾಕ್ ಸೈಡಿಂದ ದಾರ ತಗೊಂಬನ್ನಿ, ಲೂಪ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸರಿ ಅದೇ ಥರ ದಾರ ತಗೊಂಬನ್ನಿ. 2 ಸರಿ ಆಯಿತು. ಮತ್ತೊಂದು ಸರಿ ದಾರ ತಗೊಂಡು ಕ್ರೋಶೆಗೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆಯ ಬ್ಯಾಕ್ ಸೈಡಿಂದ ಹೋಗಿ ದಾರ ತಗೊಂಡು ಬರಬೇಕು. 3 ಸಾರಿ ಆಯಿತು. ಇನ್ನೊಂದು ಸಾರಿ ಅದೇ ಥರ 4 5 ಲೂಪ್ ಆಗುತ್ತೆ. 5 ಸಾರಿ ಮಾಡ್ಕೊಂಡ್ವಿ. ಈಗ ಆ ದಾರನೆಲ್ಲ ಸೇರಿಸ್ಕೋಬೇಕು.
ದಾರ ತಂದು ಅದನ್ನು ಮತ್ತೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಈಗ ನೆಕ್ಸ್ಟ್ ಪ್ಲೇನ್ ಡಬಲ್ ಕ್ರೋಶೆ ಇದೆಯಲ್ವ, ಬೀಡಾದಮೇಲೆ ಮೊದಲಿನ ರೋದಲ್ಲಿ ಮೊದಲಿನ ಆರ್ಚಲ್ಲಿ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಆ ಪ್ಲೇನ್ ಡಬಲ್ ಕ್ರೋಶೆ ಇರೋಲ್ಲೆಲ್ಲ ಡಬಲ್ ಕ್ರೋಶೆ ಮಾಡಿಕೊಂಡು ಪಫ್ ಮಾಡ್ಕೋಬೇಕು. ಮತ್ತು ಬೀಡ್ ಸೇರಿಸ್ಕೊಂಡು ಪಫ್ ಮಾಡ್ತಾಯಿದ್ದೀನಿ. ದಾರ ತಗೊಂಡು ಈ ಡಬಲ್ ಕ್ರೋಶೆ ಹಿಂದಿಂದ ಈ ಥರ ದಾರ ತರಬೇಕು. ಬೆರಳು ಹಿಡ್ಕೊಳ್ಳಿ, ನೋಡಿ ತರೋದು ಸುಲಭ ಆಗುತ್ತೆ ನಿಮಗೆ. ಆ ಥರ ಬೆರಳು ಇಟ್ಕೊಂಡ್ರೆ ಈ ಥರ ದಾರ ತೊಗೊಂಬನ್ನಿ. ದಾರ ತಗೊಂಡು ಮತ್ತೆ ದಾರ ತೊಗೊಂಬರ್ಬೇಕು. ಈಗ ಎಲ್ಲನ ಸೇರಿಸ್ಕೊಳ್ಳಿ, ಮತ್ತೆ ಒಂದು ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಮೊದಲೇನು ನಾನು ಪಫ್ ಸ್ಟಿಚ್ ತುಂಬ ಡಿಸೈನ್ ತೋರಿಸಿದ್ದೀನಿ ಸ್ನೇಹಿತರೆ, ನನ್ನ ಚಾನಲಲ್ಲಿ ಇದೆ, ನಿಧಾನವಾಗಿ ಮಾಡಿ ತುಂಬ ತೋರಿಸಿದ್ದೀನಿ. ಇದು ತುಂಬ ದೊಡ್ಡ ಆಗತ್ತೆ ಅಂತ ಸ್ವಲ್ಪ ಸ್ಪೀಡ್ ಹೋಗಿದ್ದೀನಿ. ನಿಮ್ಗೆ ಗೊತ್ತಿರುತ್ತೆ ಪಫ್ ಸ್ಟಿಚ್ಚು, ಇಲ್ಲಾಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಿಗುತ್ತೆ ನಿಮಗೆ. ಈ ಥರ 5 ಸಾರಿ ಮಾಡ್ತಾಯಿದ್ದೀನಿ. ದಾರ ಸುತ್ಕೊಳ್ಳಿ, ಕ್ರೋಶೆ ಹುಕ್ಕಿಗೆ ಡಬಲ್ ಕ್ರೋಶೆ ಹಿಂದಿಂದ ದಾರ ತೊಗೊಂಬನ್ನಿ, ಕ್ರೋಶೆ ಹುಕ್ ದಾರ ಸುತ್ಕೊಳ್ಳಿ, ದಾರ ತೊಗೊಂಬನ್ನಿ. 5 ಸಾರಿ ಮಾಡ್ತಾಯಿದ್ದೀನಿ. ಆಮೇಲೆ ದಾರ ತಗೊಂಡು ಅಷ್ಟು ಸಾರಿ ತಂದು ದಾರನ ಸೇರಿಸ್ಕೋಬೇಕು, ಮತ್ತೊಂದು ಲಾಕ್ ಮಾಡ್ಕೋಬೇಕು. ಮತ್ತು ಈಗ ನೋಡಿ ಆ 2 ಬೀಡ್ಗಳ ಮಧ್ಯೆ ನೆಕ್ಸ್ಟ್ ಪ್ಲೈನ್ ಡಬಲ್ ಕ್ರೋಶೆ ಇದೆಯಲ್ವಾ, ಅದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮೊದಲನ್ನು ಆರ್ಚಲ್ಲಿ ನಾವು ಒಂದು ಪ್ಲೇನ್ ಡಬಲ್ ಕ್ರೋಶೆ, ಒಂದು ಬೀಡ್, ಒಂದು ಪ್ಲೇನ್ ಡಬಲ್ ಕ್ರೋಶೆ, ಒಂದು ಬೀಡ್ ಮಾಡಿರೋದಲ್ವ, ಆ ಪ್ಲೈನಲ್ಲಿ ಪಫ್ ಮಾಡ್ಕೊಳ್ತಾ ಇದ್ದೀನಿ ಡಬಲ್ ಕ್ರೋಶೆ ಹಾಕಿ. ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ, ಮತ್ತು ಪಫ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಆಗಿದೆ, ಇದೇನು ಕಷ್ಟ ಇಲ್ಲ, ಪಫ್ ಮಾಡೋದು ಸುಲಭನೇ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಇದು ಬ್ರೈಡಲ್ ಸ್ಯಾರಿಗಳಿಗೆ. ನಾನು ಫಸ್ಟು ಆರ್ಚಿಗೆ ಜರಿ ಕಲರ್ ತೊಗೊಂಡಿದ್ದೀನಿ, ಸೆಕೆಂಡ್ ಆರ್ಚಿಗೆ ಸಾರಿ ಕಲರು ತೊಗೊಂಡಿದ್ದೀನಿ. ಈಗ ನೋಡಿ ನೆಕ್ಸ್ಟ್ 2 ಬೀಡ್ಗಳ ಮಧ್ಯೆ ಪ್ಲೇನ್ ಡಬಲ್ ಕ್ರೋಶೆಲಿ ಒಂದು ಡಬಲ್ ಕ್ರೋಶೆ, ಮತ್ತೊಂದು ಬೀಡ್ ಸೇರಿಸಿದ್ದೀನಿ, ಸ್ಮಾಲ್ ಬೀಡು. ಆಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆ ಹಿಂದ್ಗಡೆಯಿಂದ ದಾರ ತಂದು ಪಫ್ ಮಾಡ್ಕೊಳ್ತಾ ಇದ್ದೀನಿ. 5 ಸಾರಿ ತರ್ತಾಯಿದ್ದೀನಿ. 3 ಆಯಿತು, 4, 5. ಆಮೇಲೆ ದಾರ ತಗೊಂಡು ಅದನ್ನೆಲ್ಲ ಒಂದೇ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಲಾಸ್ಟ್ ಇನ್ನೊಂದು ಪ್ಲೇನ್ ಹಾಕಿದ್ದೀವಲ್ಲ, ಲಾಸ್ಟಲ್ಲಿ ಪ್ಲೇನ್ ಹಾಕಿರೋದು ನೋಡಿ, ಸ್ಟಾರ್ಟಿಂಗ್ ಮತ್ತು ಲಾಸ್ಟು. ಆ ಲಾಸ್ಟ್ನ ಪ್ಲೇನಲ್ಲೂ ಪ್ಲೇನ್ ಇದರಲ್ಲೂ ಡಬಲ್ ಕ್ರೋಶೆ ಮಾಡಿ ಪಫ್ ಮಾಡ್ಕೋಬೇಕು, ಬೀಡ್ ಸೇರಿಸ್ಬಿಟ್ಟು. ಈ ಥರ 5 ಸರಿ ಮಾಡಿಕೊಂಡು ಅದನ್ನು ಎಲ್ಲ ಸೇರಿಸ್ಬಿಟ್ಟು ಲಾಕ್ ಮಾಡಿ. ನೋಡಿ ಈ ಥರ ಬರುತ್ತೆ ಆರ್ಚು, ಒಳ್ಳೆ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ 3 ಚೈನಲ್ಲಿ ಅದನ್ನು ಲಾಕ್ ಮಾಡ್ಕೋಬೇಕು. ಅದು ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಆ ನೆಕ್ಸ್ಟ್ 3 ಚೈನ್ಗೆ ಕರೆಕ್ಟಾಗಿ ಬರುತ್ತೆ, ಅದು ಈ ಥರ ರೌಂಡಾಗಿ ಬರುತ್ತೆ. ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಕುಚ್ಚಿಗೆ ಅದನ್ನು ಲಾಕಲ್ಲಿ ಲಾಕ್ ಮಾಡಿ. ಅದರ ನೆಕ್ಸ್ಟ್ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಈ ಪ್ಲೇನ್ ಡಬಲ್ ಕ್ರೋಶೆ ಇದೆಯಲ್ವ, ಅಲ್ಲಿ ಒಂದು ಡಬಲ್ ಕ್ರೋಶೆ, ಬೀಡ್ ಸೇರಿಸಿ ಪಫು, ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಎಲ್ಲ ಪ್ಲೇನ್ ಡಬಲ್ ಕ್ರೋಶೆಗಳಲ್ಲಿ ಮಾಡ್ಕೋಬೇಕು ಬೀಡ್ಗಳ ಮಧ್ಯೆ. ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ನೋಡಿ ಪೂರ್ತಿ ಸೀರೆಗೆ ಮಾಡಿದ್ದೀನಿ ಸ್ನೇಹಿತರೆ, ಕುಚ್ಚು ಹಾಕ್ಕೊಂಡಿದ್ದೀನಿ ಮಧ್ಯೆ ಮಧ್ಯೆ. ನೋಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ರೌಂಡಾಗಿ ಬರುತ್ತೆ ಆರ್ಚು ಪೂರ್ತಿ ಸೀರೆಗೆ ಮಾಡಿದಾಗ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.